ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇತ್ತೀಚೆಗೆ ಸೈಬರ್ ವಂಚನೆ ಪ್ರಕರಣಗಳು ಭಾರಿ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರ ಲೋಕಸಭೆಗೆ ಮಂಗಳವಾರ ಮಾಹಿತಿ ನೀಡಿದೆ. 2024ರಲ್ಲಿ ಸೈಬರ್ ಕ್ರಿಮಿನಲ್ಗಳಿಂದ ವಂಚನೆಗೊಳಪಟ್ಟ ನಾಗರಿಕರು 22,000 ಕೋಟಿ ರುಗಿಂತ ಹೆಚ್ಚು ಮೊತ್ತ ಕಳೆದುಕೊಂಡಿದ್ದಾರೆ. ಹಿಂದಿನ ವರ್ಷಕ್ಕಿಂತ 2023 ಸುಮಾರು 206% ಏರಿಕೆಯಾಗಿದೆ. ಲಿಖಿತ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಗೃಹ ಸಹಾಯಕ ಸಚಿವ ಬಂಡಿ ಸಂಜಯ್ ಕುಮಾರ್, ರಾಷ್ಟ್ರೀಯ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಮತ್ತು ಸಿಟಿಜನ್ ಫೈನಾನ್ಷಿಯಲ್ ಸೈಬರ್ ಫ್ರಾಡ್ ರಿಪೋರ್ಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರಕಾರ 2024ರಲ್ಲಿ ದೇಶಾದ್ಯಂತ ಸೈಬರ್ ವಂಚನೆಯಿಂದ ನಾಗರಿಕರಿಗೆ ಒಟ್ಟು 22,000 ಕೋಟಿ ರು ನಷ್ಟವಾಗಿದೆ ಎಂದು ಹೇಳಿದರು. ಹಿಂದಿನ ವರ್ಷದ 7,000 ಕೋಟಿ ರುಗೆ ಹೋಲಿಸಿದರೆ ದೊಡ್ಡ ಏರಿಕೆಯಾಗಿದೆ. 2024ರಲ್ಲಿ ಆರ್ಥಿಕ ವಂಚನೆಯ 36,000 ಘಟನೆಗಳು ವರದಿಯಾಗಿವೆ. ಹಿಂದಿನ ವರ್ಷದ 24,000 ಘಟನೆಗಳಿಗೆ ಹೋಲಿಸಿದರೆ ಹೆಚ್ಚಳವಾಗಿದೆ. ಅಲ್ಲದೆ 2022ರಲ್ಲಿ 10,000 ಸೈಬರ್ ಕ್ರೈಮ್ಗಳು ವರದಿಯಾಗಿದ್ದವು. 2023ರಲ್ಲಿ 15,000 ಘಟನೆಗಳು ಮತ್ತು 2024ರಲ್ಲಿ 27,000 ಪ್ರಕರಣಗಳು ವರದಿಯಾಗಿವೆ. ಈವರೆಗೆ 17.82 ಲಕ್ಷಕ್ಕಿಂತ ಹೆಚ್ಚು ದೂರುಗಳಲ್ಲಿ 5,484 ಕೋಟಿ ರುಗಿಂತ ಹೆಚ್ಚು ಹಣವನ್ನು ಉಳಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಸೈಬರ್ ಕ್ರಿಮಿನಲ್ಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡಿದ್ದು, ಇದುವರೆಗೆ 9.42 ಲಕ್ಷಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ಗಳು ಮತ್ತು 2,63,348 IMEIಗಳನ್ನು ನಿರ್ಬಂಧಿಸಲಾಗಿದೆ. ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ 2023-24ನೇ ಆರ್ಥಿಕ ನಷ್ಟದ ವರ್ಷದಲ್ಲಿ ನೀಡಿದ ತೆರಿಗೆ ಪ್ರಯೋಜನಗಳ ಕಾರಣದಿಂದಾಗಿ